ಆಸ್ಪತ್ರೆಗೆ ಹೋಗುವ ಮುನ್ನ ಈ ಸುದ್ದಿಯನ್ನ ನೋಡಲೇಬೇಕು ನೀವು. ಯಾಕೆಂದ್ರೆ ಇವತ್ತು ಆಸ್ಪತ್ರೆಗಳಲ್ಲಿ OPD ಸೇವೆ ಬಂದ್ ಆಗಿರುತ್ತೆ. ಯಾಕೆಂದ್ರೆ ಇದು ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಇದೇ ಪರಿಸ್ಥಿತಿ ಇರುವಂತೆ. ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ವೈದ್ಯಕೀಯ ಸಿಬ್ಬಂದಿಗಳು ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ದೇಶದಾದ್ಯಂತ OPD ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಸೊ ಹೀಗಾಗಿ 24 ಗಂಟೆ ಹೊರ ರೋಗಿಗಳ ವಿಭಾಗವನ್ನ ಬಂದ್ ಮಾಡಲಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳು ಸೇರಿದಂತೆ ಬಂದ್ ಆಗಿರುವಂತದ್ದು. ಇಲ್ಲಿ ಬೆಳಗ್ಗೆ 6ರಿಂದ ನಾಳೆ ಬೆಳಗ್ಗೆ 6ರವರೆಗೆ ಬಂದ್ ಮಾಡಲಾಗ್ತಾ ಇದೆ. ಔಟ್ ಪೇಷಂಟ್ ಸರ್ವಿಸ್ ನಲ್ಲಿ ಯಾವುದೇ ರೀತಿಯಾದಂತ ಸೇವೆ ಇರುವುದಿಲ್ಲ. ಆಸ್ಪತ್ರೆಗಳಲ್ಲಿ ತುರ್ತು ಸೇವೆ ಮಾತ್ರ ಲಭ್ಯ ಇರುತ್ತೆ ಅಷ್ಟೇ. ಎಮರ್ಜೆನ್ಸಿ ಕೇಸ್ಗಳನ್ನ ಮಾತ್ರ ನೋಡ್ತಾರೆ. ಅದನ್ನ ಬಿಟ್ರೆ ಮಾಮೂಲಿಯಾಗಿ ಹೋದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಟ್ರೀಟ್ಮೆಂಟ್ ಇರಲ್ಲ. ಕೋಲ್ಕತ್ತಾದ ಟ್ರೈನಿ ವೈದ್ಯೆಯ ಹತ್ಯೆಗೆ ಸಂಬಂಧಪಟ್ಟಂತೆ ಖಂಡನೆ ವ್ಯಕ್ತಪಡಿಸ್ತಾ ಖಾಸಗಿ ಆಸ್ಪತ್ರೆಗಳೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ OPDಯನ್ನ ಬಂದ್ ಮಾಡಲಾಗಿದೆ. ನೀವು ಬರೀ ಪ್ರೈವೇಟ್ ಹಾಸ್ಪಿಟ್ಲು ಅಂತ ಅನ್ಕೊಳ್ಬೇಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ಅಲ್ಲೂ ಬರೀ ಎಮರ್ಜೆನ್ಸಿ ಪೇಷಂಟ್ಸ್ಗಳನ್ನ ಅಷ್ಟೇ ನೋಡೋದು. ರೋಗಿಗಳಿಗೆ ಒಂದು ದಿನ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ಇವತ್ತು ಇಡೀ ದೇಶದಾದ್ಯಂತ ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ನಡೆದು ಕೊಲೆಯನ್ನ ಮಾಡಲಾಗಿತ್ತು ಭೀಕರವಾಗಿ. ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಷ್ಟ್ರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ನಿರಂತರವಾಗಿ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಇವತ್ತು ಇಡೀ ವೈದ್ಯಕೀಯ ಸಿಬ್ಬಂದಿ ಅದಕ್ಕೆ ಬೆಂಬಲಕ್ಕೆ ನಿಂತ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ ಆ ಘಟನೆಯನ್ನ. ವೈದ್ಯಕೀಯ ಸಂಘ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದೆ. ಹೀಗಾಗಿ ಇಂದು ದೇಶದಾದ್ಯಂತ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ವೈದ್ಯಕೀಯ ಸೇವೆಯನ್ನು ಹೊರತುಪಡಿಸಿ ಉಳಿದ ಯಾವುದೇ ಸೇವೆಗಳು ಲಭ್ಯ ಇರೋದಿಲ್ಲ. IMA ಆಗಿರ್ಬೋದು, ಫನಾ ಆಗಿರ್ಬೋದು, ಅದರ ಅಡಿಯಲ್ಲಿ ಬರುವಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೂ OPD ಬಂದ್ ಆಗಿರಲಿದೆ. ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಅಷ್ಟೇ. ಸೊ ಹೀಗಾಗಿ ಈ ವಿಚಾರ ಗೊತ್ತಿಲ್ಲದೆ ಸಾಕಷ್ಟು ಜನ ಈಗ ಆಲ್ರೆಡಿ ಆಸ್ಪತ್ರೆಗಳತ್ತ ಹೋಗ್ತಾ ಇದ್ದಾರೆ. ಸೇವೆ ಸಿಗದಿರುವಂತ ಹಿನ್ನೆಲೆಯಲ್ಲಿ ಪರದಾಟವನ್ನ ಮಾಡ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲೆಲ್ಲಿ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ರೋಗಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ, OPD ಬಂದ್ ಮಾಡಲಾಗಿದೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಜ್ಯದ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂತ ಕಿಮ್ಸ್ ಆಸ್ಪತ್ರೆಯ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಮತ್ತೊಂದು ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂತ KC ಜನರಲ್ ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನ ಬೆಳಗಾವಿ, ರಾಜ್ಯದಲ್ಲಿ ಬೆಂಗಳೂರನ್ನ ಹೊರತುಪಡಿಸಿ ನೆಕ್ಸ್ಟ್ 2ನೇ ದೊಡ್ಡ ಮಹಾನಗರ ಬೆಳಗಾವಿ, ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಇವರೆಲ್ಲರಿಂದನೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ಹಾಗೆ ಸಂಪರ್ಕದಲ್ಲಿರಿ. ಫಸ್ಟ್ ಈಗ ವಿಕ್ಟೋರಿಯಾ ಆಸ್ಪತ್ರೆ ಇಂದ ಶುರು ಮಾಡೋಣ. ವಿಕ್ಟೋರಿಯಾ ಆಸ್ಪತ್ರೆ OPD ಬಂದಾಗಿದೆ. ಇದು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒನ್ ಆಫ್ ದಿ ದೊಡ್ಡ ಆಸ್ಪತ್ರೆ ಬೆಂಗಳೂರಿನಲ್ಲಿ ಇರುವಂತ. ಇಲ್ಲಿ OPD ಬಂದಾಗಿದೆ. ಬೆಳಗ್ಗೆಯಿಂದಲೇ ಪ್ರತಿದಿನ ಕ್ಯೂ ಇರ್ತಾ ಇತ್ತು. ಒಂದು ಹೊರಗಡೆ ರೋಗಿಗಳ ಕ್ಯೂ ಇಲ್ಲ. ಇವತ್ತು ಹೊರಗಡೆ ಕ್ಯೂ ಇಲ್ಲ, ಯಾಕೆಂದ್ರೆ OPD ಸೇವೆ ಇಲ್ಲ ಅನ್ನುವಂಥದ್ದು ಬಂದ್ ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ವಾಪಸ್ ಆಗ್ತಾ ಇದ್ದಾರೆ ರೋಗಿಗಳು. ಕಿಮ್ಸು KC ಜನರಲ್ ಆಸ್ಪತ್ರೆ ಬಳಿ ರೋಗಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ. ಬಂದ್ ಬಗ್ಗೆ ಮಾಹಿತಿ ಇಲ್ಲ ಪಾಪ ಅವ್ರಗಳಿಗೆ. ಅಲ್ಲಿ ಬಂದು ಪರದಾಟವನ್ನು ಮಾಡ್ತಾ ಇದ್ದಾರೆ. OPD ಬಂದ್ ಹಿನ್ನೆಲೆಯಲ್ಲಿ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ ಸಾಕಷ್ಟು ಜನ ರೋಗಿಗಳು. ಸ್ಪೆಷಲಿ KC ಜನರಲ್ ಆಗಿರ್ಬೋದು, ವಿಕ್ಟೋರಿಯಾ ಆಗಿರ್ಬೋದು, ಕಿಮ್ಸ್ ಆಸ್ಪತ್ರೆ ಆಗಿರ್ಬೋದು, ಇಲ್ಲಿಗೆ ಬರೀ ಬೆಂಗಳೂರಿನವ್ರು ಹೋಗಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ. ಬಿಕಾಸ್ ಇಲ್ಲಿ ಸ್ಪೆಷಲಿ ಈ ಕಿಮ್ಸ್ ಆಸ್ಪತ್ರೆ ಅನ್ನುವಂಥದ್ದಂತೂ ನಾವು ನೋಡೋದಾದ್ರೆ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಲೂ ಕೂಡ ಅಷ್ಟೊಂದು ಚೆನ್ನಾಗಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. ಕಡಿಮೆ ಬೆಲೆ, ಅದರ ಜೊತೆಗೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಇರುವಂತ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಬಂದು ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ. ಆದ್ರೆ ಅಂತವರಿಗೆ ಇವತ್ತು ಸಮಸ್ಯೆ ಎದುರಾಗ್ತಾ ಇದೆ. ಯಾವ ರೀತಿಯಾಗಿದೆ ಬೆಂಗಳೂರಿನಲ್ಲಿ ಈ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ OPD ಬಂದ್ ಆಗಿರುವಂತ ಹಿನ್ನೆಲೆಯಲ್ಲಿ ರೋಗಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ.
ಫಸ್ಟ್ ಕಿಮ್ಸ್ ಆಸ್ಪತ್ರೆಯಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ಶರಣು ಹಂಪಿ ಕಿಮ್ಸ್ ಆಸ್ಪತ್ರೆ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದು, ಅಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ. ಇವತ್ತು OPD ಬಂದಾಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ರೋಗಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಹೇಗಿದೆ ಪರಿಸ್ಥಿತಿ, ಬಂದ್ಗೆ ಯಾವ ರೀತಿಯಾದಂತ ಬೆಂಬಲ ಸಿಗ್ತಾ ಇದೆ? ಪೃಥ್ವಿ, ಖಂಡಿತ. ಯಾಕಂದ್ರೆ ಕಿಮ್ಸ್ ಆಸ್ಪತ್ರೆಗೆ ಪ್ರತಿನಿತ್ಯನೂ ಕೂಡ 1000ಕ್ಕೂ ಹೆಚ್ಚು ಜನ ರೋಗಿಗಳು ಚಿಕಿತ್ಸೆಗೆ ಬರ್ತಾರೆ. ಕೇವಲ ಬರೀ ಬೆಂಗಳೂರು ನಗರ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿ ಚಿಕಿತ್ಸೆಗೆ ಬರ್ತಾ ಇದ್ದಾರೆ. ಬೆಳಿಗ್ಗೆ ಈ ಬಗ್ಗೆ ಸಮರ್ಪಕವಾದಂತ ಮಾಹಿತಿ ಸಿಗದೆ ರೋಗಿಗಳು ಬಂದಿದ್ರು. ಅವರ ಪೇರೆಂಟ್ಸ್, ಅವ್ರ ಮನೆ ಕಡೆಯವರೆಲ್ಲರೂ ಕೂಡ ಆಟೋದಲ್ಲಿ, ಕಾರ್ಗಳಲ್ಲಿ, ಮತ್ತು ಮೊದಲೇ ನಿಮಗೆ ಆಶ್ಚರ್ಯ ಆಗ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಏನು ಘಟನೆ ಆಯ್ತಲ್ಲ, ಪಶ್ಚಿಮ ಬಂಗಾಳದಿಂದಲೇ ಒಬ್ಬ ಮಗ ತನ್ನ ತಂದೆ ತಾಯಿನಿಬ್ಬರನ್ನು ಕೂಡ ಕರ್ಕೊಂಡು ಬಂದಿದ್ದ, ನರರೋಗ ಸಂಬಂಧಿಸಿದಂತೆ. ಯಾಕಂದ್ರೆ ಅವರ ತಂದೆಗೆ ಮರುವಿನ ಪ್ರಾಬ್ಲಮ್ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಚಿಕಿತ್ಸೆನ ಪಡಿಬೇಕಂತೇಳಿ 13ನೇ ತಾರೀಕು ಬಂದಿದ್ರು. ಸೊ ಅವರು ಇವತ್ತು OPD ಬಂದಿರುವಂತ ಮಾಹಿತಿ ಅವರಿಗೆ ಸಮರ್ಪಕವಾದ ಮಾಹಿತಿನೇ ಇಲ್ಲ. ಯಾಕಂದ್ರೆ ಇವತ್ತು OPD ಬಂದ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ಇಲ್ಲದೆ ಏನ್ ಮಾಡಬೇಕು ಅಂತ ಹೇಳಿ 2 ಗಂಟೆಗಳ ಕಾದು ಈಗ ವಾಪಸ್ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಹೊರಗಡೆ ಪೋಸ್ಟರ್ಸ್ ಅಂಟಿಸಿರುವಂತ ದೃಶ್ಯನೂ ಕೂಡ ಕಂಡು ಬರ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ 100ಕ್ಕೂ ಹೆಚ್ಚು ಜನ ಈ ರೀತಿಯಾಗಿ ಪೇಷಂಟ್ಸ್ಗಳೇನಿದ್ದಾರೆ ಬಂದು ಕೇಳ್ಕೊಂಡು ಹೋಗ್ತಾನೆ ಇದ್ದಾರೆ. ಬಹಳಷ್ಟು ಜನರಿಗೆ ಮಾಹಿತಿ ಇಲ್ಲ. ಒಂದು, ಎರಡನೇದು, ಮುಂಚಿತವಾಗಿ ಅಂದ್ರೆ ಕಳೆದ ವಾರನೇ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಮುಂದಿನ ವಾರ ಈ ದಿನ ಬನ್ನಿ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಬಂದಂತ ರೋಗಿಗಳೇನಿದ್ದಾರೆ ಅವರ ಕಡೆಯವರು ಈಗ ಸಾಕಷ್ಟು ತೊಂದರೆ ಆಗ್ತಾ ಇರೋದು. ಯಾಕಂದ್ರೆ ಇಲ್ಲಿ ಎಂಟ್ರಿ OPD ರಿಜಿಸ್ಟ್ರೇಷನ್ ಕೌಂಟರ್ ಏನಿದೆ, ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಇವತ್ತು ಕೊಡ್ತಾ ಇಲ್ಲ, ಯಾಕಂದ್ರೆ ವೈದ್ಯರು ಯಾರು ಕೂಡ ಸೌಲಭ್ಯಕ್ಕೆ ಸಿಗ್ತಾ ಇಲ್ಲ. 9ವರೆಗೆ ಇದೇ ಕಿಮ್ಸ್ ಆಸ್ಪತ್ರೆಯಿಂದ ದೊಡ್ಡ ಬೃಹತ್ ಆದಂತ ಪ್ರತಿಭಟನೆಯನ್ನು ಕೂಡ ನಡೀತಾ ಇದೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಇಲ್ಲಿರುವಂತ ರೋಗಿಗಳನ್ನ, ಅವ್ರು ಏನ್ ಹೇಳ್ತಾರೆ ಅಂತೇಳಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಿ, ಯಾರಿಗೆ ಟ್ರೀಟ್ಮೆಂಟ್ ತಗೋಬೇಕಾಯ್ತು, ಇವತ್ತಿನ ಸಿಗ್ತಿದ್ಯಾ? ಇವತ್ತು ಡಾಕ್ಟರ್ ಸಿಗ್ತಾರೆ ಅಂತ ಬಂದಿದ್ದೀವಿ. ನಮ್ಮ ತಂಗಿಗೆ ತೋರಿಸ್ಬೇಕಾಗಿತ್ತು, ಆರ್ಥೋ ಡಾಕ್ಟರ್. ಎಂಟ್ರಿ ಕೊಡ್ತಾ ಇದ್ದಾರೆ? ಇನ್ನೂ ಕೇಳಲಿಲ್ಲ, ಇವಾಗ ಕೇಳ್ತೀವಿ ಸರ್. ಅಲ್ಲ, ಇವತ್ತು OPD ಬಂದಿರುತ್ತೆ ಅಂತ ಹೇಳಿ ಅದೇನಂತ ಗೊತ್ತಿಲ್ಲ. ಈ ಕಾರ್ಡ್ ಓಪನ್ ತೆಗಿಯಕ್ಕೆ ಅಂತ ಬಂದಿದ್ದೀವಿ. ಓಕೆ, ತಾವು ಎಲ್ಲಿಂದ ಬಂದಿರೋದಮ್ಮ? ಸರ್, ತಾವು ಎಲ್ಲಿಂದ ಬಂದಿದ್ರಿ ಸರ್? OPD ಬಂದಿದೆ ಅಂತ ಹೇಳಿ ಮಾಹಿತಿ ಏನಾದ್ರು? ಮಾಹಿತಿ ಇರಲಿಲ್ಲ. ನಾನು ಕನಕಪುರದಿಂದ ಬಂದಿದ್ದೀನಿ. ಇಲ್ಲಿಂದ ಒಂದು 66 ಕಿಲೋಮೀಟರ್ಸ್ ಆಗುತ್ತೆ. ಮಾಹಿತಿ ಇರಲಿಲ್ಲ ಹೀಗಂತ. ಏನ್ ತೊಂದರೆ ಇತ್ತು ಸರ್ ತಮ್ಗೆ? ಕಣ್ ಚೆಕಪ್ಗೆ ಬರ್ತಾ ಇರ್ತೀನಿ ನಾನು. 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಬರ್ತಾ ಇರ್ತೀನಿ. ಓಕೆ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ಇವತ್ತು? ಅಲ್ಲ, ಅಪಾಯಿಂಟ್ಮೆಂಟ್ ಅಂತ ಏನು ಇರಲಿಲ್ಲ. ಯೂಶಲಿ ನಾನು 3 ತಿಂಗಳಿಗೆ ಒಂದ್ಸರಿ ನನಗೆ ಟೈಮ್ ಇದ್ದಾಗ ಬರ್ತೀನಿ. ಸೊ ಇವತ್ತು ಇನ್ಫಾರ್ಮೇಶನ್ ಇರಲಿಲ್ಲ, ಹಾಗಾಗಿ ಬಂದಿದ್ದೀನಿ ಸರ್. ಈಗ ಏನಾದ್ರು ಹೇಳ್ತಿದಾರಾ? ಇವತ್ತು ಡಾಕ್ಟರ್ಸ್ ಬರೋ ಡೌಟ್ ಇದೆ, ಬಂದಾಗ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಮಾಡ್ತೀರಿ, ವೇಟ್ ಮಾಡ್ತೀರಾ ಸರ್? ಈಗ ಬರಲ್ಲ, ಮೋಸ್ಟ್ಲಿ ಬರಲ್ಲ. ಸೊ ಊರಿಗೆ ಹೋಗ್ತೀನಿ, ನಾಳೆ ನಾಡಿದ್ರಲ್ಲಿ ಬರ್ತೀನಿ. ಇದು ವಾಸ್ತವವಾದಂತ ಪರಿಸ್ಥಿತಿ ಇರೋದು ಪೃಥ್ವಿ. ಓಕೆ, ಶರಣು ಹಂಪಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ತಡೆದಿರ್ತಾ ಇದ್ರು ನಮ್ಮ ಪ್ರತಿನಿಧಿ ಶರಣು ಹಂಪಿ. KC ಜನರಲ್ ಆಸ್ಪತ್ರೆ ಹೋಗೋಣ, ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ. ಹಂಸ, KC ಜನರಲ್ ಆಸ್ಪತ್ರೆ ಅಂದ್ರೆ ಎಲ್ಲಾ ಒಂದು ರೋಗಿಗಳಿಗೂ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗುತ್ತೆ. ಬಿಕಾಸ್ ಅಲ್ಲಿ ಜಯದೇವ ಯೂನಿಟ್ ಕೂಡ ಇರುವಂತದ್ದು, ಗರ್ಭಿಣಿಯರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗುತ್ತೆ. ಒಂದು ದೊಡ್ಡ ಆಸ್ಪತ್ರೆ, ಅಲ್ಲಿಗೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ. ಇವತ್ತು ಹೇಗಿದೆ ಪರಿಸ್ಥಿತಿ? ಅಲ್ಲಿ ಏನಾದ್ರೂ ಪರದಾಟವನ್ನ ಮಾಡ್ತಾ ಇರುವಂತ ದೃಶ್ಯಾವಳಿಗಳು ಕಾಣಿಸ್ತಾ ಇದೆಯಾ ರೋಗಿಗಳು? ಪೃಥ್ವಿ, ಏನು ಇವತ್ತು ವೈದ್ಯರು ಮುಷ್ಕರವನ್ನ ಒಂದು ಹಮ್ಮಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇವಲ ಇದು ಖಾಸಗಿ ಆಸ್ಪತ್ರೆ ಮಾತ್ರ ಅಲ್ಲ, ಸರ್ಕಾರಿ ಆಸ್ಪತ್ರೆ ವೈದ್ಯರು ಕೂಡ ಈ ಒಂದು ಹೋರಾಟಕ್ಕೆ ಸಾಥನ್ನ ನೀಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ರೆಸಿಡೆಂಟ್ ಡಾಕ್ಟರ್ಗಳು ಒಂದು ಆ ಕಾರ್ಯವನ್ನ ನಿರ್ವಹಿಸ್ತಾರೆ. ಈ ನಿಟ್ಟಿನಲ್ಲಿ ಇವ್ರಿಗೂ ಕೂಡ ಒಂದು ಸೆಕ್ಯೂರಿಟಿ ಬೇಕಾಗಿರುತ್ತೆ, ಸೇಫ್ಟಿ ಬೇಕಾಗುತ್ತೆ. ಹೀಗಾಗಿಯೇ ಕಳೆದ 5 ದಿನಗಳಿಂದಲೂ ಕೂಡ ರೆಸಿಡೆಂಟ್ ಡಾಕ್ಟರ್ಗಳು ಒಂದು ಹೋರಾಟವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿ KC ಜನರಲ್ನ ಪರಿಸ್ಥಿತಿ ನೋಡೋದಾದ್ರೆ, OPD ಏನಿದೆ, ಈ OPD ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಬೆಳಗ್ಗೆ 9 ಗಂಟೆಗೆ OPD ಓಪನ್ ಆಗಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ಓಪನ್ ಆಗಿಲ್ಲ. ಈ ನಿಟ್ಟಿನಲ್ಲಿ ಅನೇಕರು ಮಾಹಿತಿ ಇಲ್ಲದೆ ಬರ್ತಾ ಇದ್ದಾರೆ. ಸೊ ಆದ್ರೆ ಇಲ್ಲಿ ಇವತ್ತು ಎಮರ್ಜೆನ್ಸಿ ಸೇವೆ ಬಿಟ್ಟು ಬೇರೆ ಯಾವುದೋ OPD ಸೇವೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಅನೇಕರು ಇವತ್ತು ಟ್ರೀಟ್ಮೆಂಟ್ಗೆ ಬರ್ತಿದ್ದಾರೆ. ಅವ್ರನ್ನ ನಾನು ಮಾತನಾಡ್ತೀನಿ. ಸರ್, ಇವತ್ತು OPD ಕ್ಲೋಸ್ ಇರುತ್ತೆ, ತಮಗೆ ಮಾಹಿತಿ ಇದೆಯಾ ಸರ್? ಇಲ್ಲ, ಗೊತ್ತಿಲ್ಲ ಮೇಡಮ್. ಹೌದಾ? ಇವತ್ತು ಯಾವುದೋ ಒಂದು OPD ಜನರಲ್ ಮೆಡಿಸಿನ್ ಏನು ಸಿಗೋದಿಲ್ಲ, ಬರೀ ಎಮರ್ಜೆನ್ಸಿ ಮಾತ್ರ ಸಿಗುತ್ತೆ. ಸೊ ಇಲ್ಲಿ ಅದಕ್ಕೆ ಓಪನ್ ಕೂಡ ಆಗಿಲ್ಲ. ಸೊ ಏನ್ ಟ್ರೀಟ್ಮೆಂಟ್ಗೆ ಬಂದಿದ್ದೀರಾ ನೀವು? ಚೆಕಪ್ಗೆ ಬಂದಿದೆ ಮೇಡಮ್. ಯಾವ ಚೆಕಪ್? ಹಾರ್ಟ್ ಇದೆ. ಓಕೆ, ಈಗ ಇಲ್ಲಿ ವೈದ್ಯರು ಬರೋದಿಲ್ಲ ಯಾರನ್ನು ಕೂಡ? ಅದೇ ಗೊತ್ತಿಲ್ಲ ಮೇಡಮ್, ಮಾಹಿತಿ ಇಲ್ಲ. ಸುಮ್ಮನೆ ತೊಂದರೆ ಆಗ್ತಾ ಐತೆ ಪೇಷಂಟ್ಸ್ಗೆಲ್ಲ. ಸರ್ ಹೇಳಿ, ಎಲ್ಲಿಂದ ಬರ್ತಿದ್ದೀರಾ ನೀವು? ಸರ್, ಮತ್ತಿಗೆರೆಯಿಂದ. ಇವತ್ತು ಇಲ್ಲಿ
OPD ಕ್ಲೋಸ್ ಇದೆ, ಮಾಹಿತಿ ಇದೆಯಾ ನಿಮಗೆ? ಅದು ಹಾಸ್ಪಿಟ್ಲಿಗೆ ಅಂತ ಬಂದಿದ್ದು ನಮಗೆ ಕೆಮ್ಮಿಗೆ ಅಂತ. ಇವತ್ತಿನ OPD ಎಲ್ಲ ಕ್ಲೋಸ್ ಮಾಡಿದ್ದಾರೆ, ನೋಡ್ತಿದ್ದೀರಾ? ನಿಮಗೆ ಗೊತ್ತಾ? ನಂಗೆ ಗೊತ್ತಿಲ್ಲ ಮೇಡಮ್, ಅದಕ್ಕೆ ಬಂದಿದ್ದೆ ಜಸ್ಟ್. ನೀವು ಅಲ್ಲಿಂದನೇ ಬರ್ತಿರೋದಾ? ಹೌದೌದು, ಹಾಸ್ಪಿಟ್ಲಿಗೆ. ಇದು ಇವರು ರೋಗಿಗಳು ಹೇಳುವಂತಹ ಮಾತುಗಳು. ಯಾರಿಗೂ ಕೂಡ ಪೃಥ್ವಿ ಮಾಹಿತಿ ಇಲ್ಲ. ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಅವ್ರು ಮಾಡ್ತಿದ್ದಾರೆ ಹೋರಾಟ ಅನ್ನುವಂಥದ್ದು ಸ್ವಲ್ಪ ಮಾಹಿತಿ ಇದೆ. ಆದರೆ ಗೌರ್ಮೆಂಟ್ ಆಸ್ಪತ್ರೆ ವೈದ್ಯರು ಕೂಡ ಇದಕ್ಕೆ ಒಂದು ಬೆಂಬಲವನ್ನು ನೀಡಿ ಅವರು ಕೂಡ ಇವತ್ತು OPDಯನ್ನು ಬಂದ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಈ ನಿಟ್ಟಿನಲ್ಲಿ ಅನೇಕರು ಈಗ ಬರ್ತಿರುವಂಥದ್ದು, ಹೊರಗಡೆನೂ ಕೂಡ ಅನೇಕರು ಬಂದು ಒಳಗಡೆ ಹೋಗಿ ವಾಪಸ್ ಬರ್ತಿದ್ದಾರೆ. ಬಂದು ಇನ್ನೂ ಅನೇಕರಿಗೆ ಮಾಹಿತಿನೇ ಇಲ್ಲ ಇದ್ರ ಬಗ್ಗೆ. ಸೊ ಹೀಗಾಗಿಯೇ ಎಮರ್ಜೆನ್ಸಿ ಇದ್ರೆ ಮಾತ್ರ ಸಿಗುತ್ತೆ. ಈ ನಿಟ್ಟಿನಲ್ಲಿ ಯಾರೊಬ್ರು ಕೂಡ ಇವತ್ತು ಇಲ್ಲಿ ಬರೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದಾಗಿರುತ್ತೆ. ಹೀಗಾಗಿನೇ ಇಲ್ಲಿ ಕೂಡ ಇನ್ನೇನು ಕೆಲ ಹೊತ್ತಿನಲ್ಲೇ ಒಂದು ಬೋರ್ಡ್ಗಳನ್ನು ಕೂಡ ಅಳವಡಿಸೋದಕ್ಕೆ ಈಗ ಸಿಬ್ಬಂದಿ ಕೂಡ ಸಜ್ಜಾಗಿರುವಂಥದ್ದು. ಹಾಗೇನೆ ಈ ನಿಟ್ಟಿನಲ್ಲಿ ಅನೇಕರು ಇನ್ನೂ ಕೂಡ ಇಲ್ಲಿ ಪೇಷಂಟ್ಸ್ಗಳಿದ್ದಾರೆ. ಮೇಡಮ್ ಹೇಳಿ, ಎಲ್ಲಿಂದ ಬರ್ತಿದ್ದೀರಾ ತಾವು? ಲೆಗ್ಗೆರೆಯಿಂದ ಬರ್ತೀವಿ. ಏನಾಗಿತ್ತು ಮೇಡಮ್ ತಮಗೆ? ನಮಗೆ ರಾತ್ರಿ 3 ಗಂಟೆಯಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗಿತ್ತು, ಅದಕ್ಕೋಸ್ಕರ ಬಂದಿದ್ವಿ. ಅಂದರೆ ನೀವು ಲೇಬರ್ ಇದಕ್ಕೆ ಬಂದಿದ್ದೀರಾ ಅಥವಾ ಯಾವ ವಾರ್ಡಿಗೆ ಬರಬೇಕು ನಿಮ್ಗೆ ಅರಿವಿರಲಿಲ್ಲ? ನಾವು ಅದೇ ಡೆಲಿವರಿ ಮಾಡ್ತಾರಲ್ಲ, ಅದೇನು ಪ್ರಾಬ್ಲಮ್ ಆಗಿದೆ ಅಂತ ಕೇಳೋಕ್ಕೆ ಬಂದಿದ್ವಿ. ಓಕೆ, ಆದರೆ ಈಗ ಇಲ್ಲಿ ಡಾಕ್ಟರ್ಸ್ಗಳು ಇಲ್ಲ. ಓಕೆ, ಏನು ಹೇಳ್ತಿದ್ದಾರೆ ಇಲ್ಲಿ? ಗೊತ್ತಿಲ್ಲ ಮೇಡಮ್, ಈಗ ಬಂದಿದ್ದೀವಿ ನಾವು, ಕೇಳ್ಬೇಕು ನೋಡ್ಬೇಕು. ಇದಿಷ್ಟು ಇವರು ಕೂಡ ಹೇಳುವಂತಹ ಮಾತುಗಳು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಅನೇಕರಿಗೆ ಮಾಹಿತಿ ಇಲ್ಲ. ಈ ಥರ ಎಮರ್ಜೆನ್ಸೀಸ್ ಬರುತ್ತೆ, ಅವ್ರಿಗೆ ಕೂಡ ಒಂದು ಬ್ಲೀಡಿಂಗ್ನ ಸಮಸ್ಯೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ತೋರಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಆದರೆ ಇಲ್ಲಿ ಯಾರು ಕೂಡ ವೈದ್ಯರು ಇಲ್ಲ, ಸಿಬ್ಬಂದಿ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡೋರಿಲ್ಲ. ಹೀಗಾಗಿನೇ ಸ್ವಲ್ಪ ಜನ ಎಮರ್ಜೆನ್ಸಿಗೆ ಹೋಗ್ತಿದ್ದಾರೆ, ಅಲ್ಲೇನಾದ್ರು ಸಿಗುತ್ತಾ ಟ್ರೀಟ್ಮೆಂಟ್ ಅಂತ. ಇನ್ನೂ ಕೆಲವರಿಗೆ ಮಾಹಿತಿನೇ ಇಲ್ಲ ಇದ್ರ ಬಗ್ಗೆ. ಎಲ್ಲರೂ ಕೂಡ ಒಳಗಡೆ ಹೋಗಿ ಒಂದು ಕ್ಯಾಶುಯಾಲಿಟಿ ಹತ್ರ ಕುತ್ಕೊಂಡು ವೆಯ್ಟ್ ಮಾಡ್ತಿರುವಂತಹ ಒಂದು ಘಟನೆ, ಅಂದರೆ ದೃಶ್ಯಗಳನ್ನು ಕೂಡ ನಾವು ಇವತ್ತು KC ಜನರಲ್ ಆಸ್ಪತ್ರೆಯಲ್ಲಿ ನೋಡಬಹುದಾಗಿದೆ. ಓಕೆ ಹಂಸ, ಎಸ್ ತೋರಿಸ್ತಾ ಇದ್ವಿ ನಿಮಗೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ. ಇದು ಬರೀ ಕಿಮ್ಸು ಅಥವಾ KC ಜನರಲ್ ಆಸ್ಪತ್ರೆ ಅಂತ ಮಾತ್ರ ಅಲ್ಲ, ಎಲ್ಲ ಆಸ್ಪತ್ರೆಗಳಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ. ದೇಶದಾದ್ಯಂತ OPD ಸೇವೆ ಬಂದ್ ಆಗಿರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ. ಬೆಂಗಳೂರಿನದ್ದು ನೋಡಿದ್ದಾಯ್ತು, ಮಂಗಳೂರಿಗೆ ಹೋಗೋಣ. ಮಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿ ರೋಗಿಗಳು ಯಾವ ರೀತಿಯಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ ಅಂತ. ಅಲ್ಲೂ ಕೂಡ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಮಂಗಳೂರಿಗೂ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ. ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ಕಿಶನ್, OPD ಸೇವೆ ದೇಶದಾದ್ಯಂತ ಬಂದ್ ಆಗಿದೆ, ಮಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿ ಯಾವ ರೀತಿಯಾಗಿ ರೋಗಿಗಳು ಪರದಾಟವನ್ನು ಮಾಡ್ತಿದ್ದಾರೆ ಅಂತ? ಪೃಥ್ವಿ, ಮಂಗಳೂರಲ್ಲಿ ಕೂಡ OPD ಸೇವೆಗಳು ಬಂದ್ ಆಗಿದೆ. ಇವತ್ತು ಬೆಳಗಿನ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ OPD ಸೇವೆಗಳು ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಆಸ್ಪತ್ರೆಗಳಲ್ಲಿ ಕೂಡ ಲಭ್ಯ ಆಗ್ತಾ ಇಲ್ಲ. ಕೇವಲ ತುರ್ತು ಮತ್ತು ಅಗತ್ಯ ಸೇವೆಗಳು ಮಾತ್ರ ಲಭ್ಯ ಆಗ್ತಾ ಇರುವಂಥದ್ದು. ನಾವೀಗ ಮಂಗಳೂರಿನ ಜ್ಯೋತಿ ವೃತ್ತದಲ್ಲಿರುವಂತಹ KMC ಹಾಸ್ಪಿಟಲ್ ಮುಂಭಾಗದಲ್ಲಿದ್ದೇವೆ. ಮಂಗಳೂರಿನ ಅತಿ ಪ್ರಮುಖ ಆಸ್ಪತ್ರೆಗಳಲ್ಲಿ ಈ ಆಸ್ಪತ್ರೆ ಕೂಡ ಒಂದು. ಯಾಕಂದ್ರೆ ಇಲ್ಲಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ. ಈ ಜಿಲ್ಲೆ ಆಗಿರ್ಬೋದು, ಬೇರೆ ಜಿಲ್ಲೆ ಆಗಿರ್ಬೋದು, ಕೇರಳದ ಜಿಲ್ಲೆಗಳಿಂದ ಕೂಡ ರೋಗಿಗಳು ಈ ಆಸ್ಪತ್ರೆಗೆ ಬರ್ತಾರೆ. ಆದರೆ ಇವತ್ತು ನಿಶ್ಚಯ ಮಾಡಿದಂತೆ ಎಲ್ಲ OPD ಸೇವೆಗಳು KMC ಆಸ್ಪತ್ರೆಯಲ್ಲಿ ಕೂಡ ಅಲಭ್ಯವಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ರೋಗಿಗಳಿಗೆ ವೈದ್ಯರುಗಳು ಸೂಚನೆ ಕೊಟ್ಟಿದ್ದಾರೆ, ಯಾವುದೇ ರೀತಿಯಾಗಿ OPD ಸೇವೆಗಳು ಇವತ್ತು ಇರೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ತುರ್ತು ಅಥವಾ ಅಗತ್ಯ ಚಿಕಿತ್ಸೆಗಳು ಅದು ಎಂದಿನಂತೆ ಯಥಾವತ್ತಾಗಿ ಕೂಡ ಆಗುತ್ತೆ, ಮಂಗಳೂರಿನ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಆಗುತ್ತೆ. ಸುಮಾರು 11:30 ಗಂಟೆಗೆ ಇಲ್ಲಿಂದ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೌನ ಪ್ರತಿಭಟನೆಯನ್ನು ವೈದ್ಯರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ವೈದ್ಯ ಸಿಬ್ಬಂದಿಗಳು ಕೂಡ ಭಾಗವಹಿಸ್ತಾರೆ. ಹಾಗಾಗಿ ಶಾಂತಿಯುತವಾಗಿ ಮೌನ ಪ್ರತಿಭಟನೆ ಮಾಡೋಕೆ ಎಲ್ಲರೂ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಮಂಗಳೂರಿನ ಸುಮಾರು 8 ಮೆಡಿಕಲ್ ಕಾಲೇಜ್ಗಳಿವೆ. ಆ 8 ಮೆಡಿಕಲ್ ಕಾಲೇಜ್ಗಳಲ್ಲಿ ಕೂಡ ಇವತ್ತು ಯಾವುದೇ ರೀತಿಯಾಗಿ ಹೊರ ರೋಗಿ ಚಿಕಿತ್ಸೆ ಸಾಧ್ಯ ಆಗ್ತಾ ಇಲ್ಲ, ಅಲಭ್ಯವಾಗಿರುವಂಥದ್ದು. ಮತ್ತು ಮಂಗಳೂರಿನ ಇತರ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಯಾವುದೇ ರೀತಿಯಾಗಿ ಹೊರ ರೋಗಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ಪ್ರತಿಭಟನೆಗೆ ಸಹಕರಿಸಬೇಕೆನ್ನೋ ಮನವಿಯನ್ನು ಸದ್ಯಕ್ಕೆ ರೋಗಿಗಳಿಗೆ ವೈದ್ಯರು ಮಾಡಿರುವಂಥದ್ದು. ಆದರೆ ಆ ತುರ್ತು ಸೇವೆಯನ್ನು ನಾವು ಯಥಾವತ್ತಾಗಿ ಮಾಡ್ತೀವಿ, ಯಾವುದೇ ರೀತಿಯಾಗಿ ರೋಗಿಗಳನ್ನ ಹಿಂದೆ ಕಳಿಸುವಂತ ಪ್ರಶ್ನೆಯೂ ಇಲ್ಲ ಅನ್ನೋದನ್ನು ಹೇಳಿರುವಂಥದ್ದು. ಮಂಗಳೂರಲ್ಲಿ ಸ್ವತಃ ಈಗ ಆರೋಗ್ಯ ಸಚಿವರಂತಹ ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯಾಗಿ ಆರೋಗ್ಯ ಚಿಕಿತ್ಸೆಗೆ ವ್ಯತ್ಯಯ ಉಂಟಾಗಬಾರ್ದೆಂಬ ಸ್ಟ್ರಿಕ್ಟ್ ಆದ ಆದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಮಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಚಿಕಿತ್ಸೆಗಳು ಲಭ್ಯ ಆಗ್ತಾ ಇದೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಎಲ್ಲ ಚಿಕಿತ್ಸೆ ಲಭ್ಯ ಆಗ್ತಾ ಇದೆ. ಆದರೆ
ಹೊರ ರೋಗ ಚಿಕಿತ್ಸೆ ಸದ್ಯಕ್ಕೆ ಇವತ್ತು ಅಂದ್ರೆ ನಾಳೆ ಬೆಳಗ್ಗೆ ತನಕ ಯಾವುದೇ ರೀತಿಯಾಗಿ ಲಭ್ಯ ಆಗೋದಿಲ್ಲ. ಪೃಥ್ವಿರಾಜ್. ಓಕೆ, ಇದು ನೋಡ್ತಾ ಇದ್ರಿ ಕರಾವಳಿ ಭಾಗದ ಪ್ರಮುಖ ಜಿಲ್ಲೆ ಮಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಈಗ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಹೋಗೋಣ. ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. 18 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಅತಿ ದೊಡ್ಡ ಜಿಲ್ಲೆಗಳ ಪೈಕಿ ಬೆಳಗಾವಿ ಕೂಡ ಒಂದು. ಅಲ್ಲಿ ಹೇಗಿದೆ ಪರಿಸ್ಥಿತಿ? ಅಲ್ಲಿ ಯಾವ ರೀತಿಯಾಗಿ ಜಿಲ್ಲಾಸ್ಪತ್ರೆಗಳಿಗೆ ಬಂದು ಪರದಾಟವನ್ನು ಮಾಡ್ತಾ ಇದ್ದಾರೆ ರೋಗಿಗಳು ಅಂತ? ಪೃಥ್ವಿರಾಜ್, ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದಲೇ ಏನು ರೋಗಿಗಳ ಪರದಾಟ ಆರಂಭವಾಗಿರತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಸೇರಿದಂತೆ 2200 OPDಗಳು ಇವತ್ತು ಸದ್ಯ ಬಂದಿರತಕ್ಕಂಥದ್ದು. ಏನು ಪಶ್ಚಿಮ ಬಂಗಾಳದಲ್ಲಿ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ನಡೆದಂತಹ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ICMR ಏನು ಕರೆ ಕೊಟ್ಟಿದೆ. ಇದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಈಗ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಏನು OPD ಬಂದಿರೋದು. ನಾನೀಗ ಪ್ರಮುಖವಾಗಿ ಬಿಮ್ಸ್ ಆಸ್ಪತ್ರೆಯ OPD ಏನು ನೋಂದಣಿ ವಿಭಾಗದ ಮುಂಭಾಗದಲ್ಲಿ ನೋಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಏನು ಜನ ಬಂದು OPDಗಾಗಿ ನೋಂದಣಿಯನ್ನ ಮಾಡ್ತಿದ್ದಾರೆ. ನೋಂದಣಿ ಕಾರ್ಯ ಆರಂಭಗೊಂಡ್ರು ಕೂಡ ವೈದ್ಯರು ಸಿಗ್ತಾರಾ ಇಲ್ವಾ ಅಂತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಬಿಮ್ಸ್ ಆಸ್ಪತ್ರೆ ಇದು ಬೆಳಗಾವಿ ಅತ್ಯಂತ ದೊಡ್ಡ ಆಸ್ಪತ್ರೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಏನು ಬೆಳಗಾವಿ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ನಿತ್ಯ ಬರ್ತಾರೆ. ಸುಮಾರು ಏನು ಒಂದು ದಿನಕ್ಕೆ 1200ರಿಂದ 1400ವರೆಗೂ ಕೂಡ OPD ಚಿಕಿತ್ಸೆಯನ್ನು ಇಲ್ಲಿ ಪಡಿತಾರೆ. ಆದರೆ ಇದುವರೆಗೂ ಕೂಡ ಏನು ವೈದ್ಯರು ಇವತ್ತು ಲಭ್ಯ ಇರಲ್ಲ ಅಂತಕ್ಕಂಥ ಮಾಹಿತಿ ಇಲ್ಲದ ಕಾರಣವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ನೋಂದಣಿಯನ್ನ ಮಾಡ್ತಾ ಇದ್ದಾರೆ. ನೋಂದಣಿ ಮಾಡಿದ ಬಳಿಕ ವೈದ್ಯರು ಸಿಗ್ತಾರಾ ಇಲ್ವಾ ಅಂತಕ್ಕಂಥದ್ದು ಈಗ ಅನುಮಾನವಾಗಿದೆ. ಯಾಕಂದ್ರೆ ICMR ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ವೈದ್ಯರು ಎಲ್ಲರೂ ಕೂಡ ಇವತ್ತು ಧರಣಿಗೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಬೆಳಗಾವಿಯಲ್ಲಿ ಏನು ಬಿಮ್ಸ್ ಆಸ್ಪತ್ರೆ ಆಗಿರ್ಬೋದು ಮತ್ತು ತಾಲೂಕು ಆಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳು ಅತ್ಯಂತ ಪ್ರತಿಷ್ಠಿತ ಎಲ್ಲ ಆಸ್ಪತ್ರೆಗಳು ಕೂಡ ಇವತ್ತು ವೈದ್ಯರು ಧರಣಿಗೆ ಏನು ಕರೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು OPD ಚಿಕಿತ್ಸೆಗೆ ಯಾರು ಹೊರ ರೋಗಿಗಳು ಬರ್ತಾರೆ ಅವರಿಗೆ ಸಾಕಷ್ಟು ಸಮಸ್ಯೆಯನ್ನ ಉದ್ಭವ ಆಗಲಿದೆ. ಹೀಗಾಗಿನೇ ಏನು ತುರ್ತು ಮತ್ತು ಅಗತ್ಯ ಸಂದರ್ಭದಲ್ಲಿ ವೈದ್ಯರು ಬರಬೇಕು ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಆದರೆ ವೈದ್ಯರು ಬರ್ತಾರಾ ಇಲ್ವಾ ಅಂತಕ್ಕಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗಲಿದೆ. ಯಾಕಂದ್ರೆ 9 ಗಂಟೆಯಿಂದ ನೋಂದಣಿ ಕಾರ್ಯ ಆರಂಭ ಆಗುತ್ತೆ. 10 ಗಂಟೆಗೆ ವೈದ್ಯರು ಬರಬೇಕು. ಆದರೆ ವೈದ್ಯರು ಬರದೇ ಹೋದಲ್ಲಿ ಈ ಒಂದು ರೋಗಿಗಳು ನೋಂದಣಿ ಮಾಡಿದಂತಹ ರೋಗಿಗಳು ವಾಪಸ್ ಹೋಗುವಂತ ಸ್ಥಿತಿ ಸದ್ಯ ಬೆಳಗಾವಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ 2 ವೈದ್ಯಕೀಯ ಕಾಲೇಜುಗಳಿವೆ. 2 ವೈದ್ಯಕೀಯ ಕಾಲೇಜುಗಳಲ್ಲಿ ಇದೇ ರೀತಿಯ ಸ್ಥಿತಿ ಇರ್ತಕ್ಕಂಥದ್ದು. ಇನ್ನು ಕೆಲ ಖಾಸಗಿ OPDಗಳ ಮುಂಭಾಗದಲ್ಲಿ ಇವತ್ತು ನಾವು OPD ಲಭ್ಯ ಇಲ್ಲ ಅಂತೇಳಿ ನೇರವಾಗಿ ಅವರು ನಾಮಫಲಕವನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಒಟ್ಟು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಂದ್ರೆ 2200 OPD ಕೇಂದ್ರಗಳು ಬಂದಿರುವುದು ಏನು ಹೊರರೋಗಿಗಳಿಗೆ ಸಾಕಷ್ಟು ಸಮಸ್ಯೆ ಇವತ್ತು ಉದ್ಭವ ಆಗಲಿದೆ. ಸರ್ಕಾರ ಏನು ರೋಗಿಗಳಿಗೆ ತೊಂದರೆ ಆಗದಂತೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರು ಕೂಡ ವೈದ್ಯರು ಇವತ್ತು OPDಯನ್ನ ಬಂದಿಡಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಪೃಥ್ವಿರಾಜ್. ಓಕೆ, ಚಂದ್ರಕಾಂತ್ ಸುಗಂಧಿ, ಈಗ ನಾವು ದಕ್ಷಿಣ ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆ ಆಗಿರುವಂಥ ಮೈಸೂರಿಗೆ ಹೋಗೋಣ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ವಿವರಿಸ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮೈಸೂರು ಅಂತ ಬಂದಾಗ ಮೈಸೂರು ಜಿಲ್ಲೆಯವರು ಮಾತ್ರ ಅಲ್ಲ, ಆ ಸುತ್ತಮುತ್ತ ಜಿಲ್ಲೆಯವರು ಅಂದ್ರೆ ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ ಭಾಗದ ಜನ ಕೂಡ ಮೈಸೂರಿಗೆ ಬಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂಥದ್ದು ನಾವು ನೋಡಿದೀವಿ. ಇವತ್ತು ಅಲ್ಲಿ OPD ಬಂದಾಗ್ತಾ ಇರುವಂತ ಕಾರಣಕ್ಕೋಸ್ಕರ ಜನರ ಪರದಾಟ ಯಾವ ರೀತಿ ಆಗಿದೆ? ಒಂದು ಅಂಕಿಅಂಶದ ಪ್ರಕಾರ ಟೋಟಲಿ ಎಷ್ಟಿರುವಂಥದ್ದು OPD ಆಸ್ಪತ್ರೆಗಳು, ಕ್ಲಿನಿಕ್ ಇದೆಲ್ಲವನ್ನು ಕೂಡ ಲೆಕ್ಕ ಹಾಕೊಳ್ತಾ ನೋಡೋದಾದ್ರೆ? ಪೃಥ್ವಿರಾಜ್, ಏನು ದಕ್ಷಿಣ ಕರ್ನಾಟಕ ಭಾಗದ ಅತಿ ಪ್ರಮುಖವಾದ ಜಿಲ್ಲೆ ಅಂತಂದ್ರೆ ಅದು ಮೈಸೂರು. ಸದ್ಯ ಕೋಲ್ಕತ್ತಾದಲ್ಲಿ ಏನು ವೈದ್ಯಕೀಯ ವಿದ್ಯಾರ್ಥಿನ ಮೇಲೆ ಒಂದು ದೌರ್ಜನ್ಯ ಆಯಿತು, ಅದನ್ನ ಖಂಡಿಸಿ ದೇಶಾದ್ಯಂತ ಮುಷ್ಕರ ಆರಂಭವಾಗಿರುವಂತದ್ದು. ಅದಕ್ಕೆ ಪೂರಕ ಎಂಬಂತೆ ಮೈಸೂರಿನ ಕೂಡ ಮುಷ್ಕರಕ್ಕೆ ಬೆಂಬಲ ವ್ಯಕ್ತ ಆಗಿದೆ. ಸದ್ಯ ನಾನೀಗ ಮೈಸೂರಿನ KR ಆಸ್ಪತ್ರೆಯಲ್ಲಿ ಇದ್ದೀನಿ. ಇಲ್ಲಿಗೆ ಸುಮಾರು ಮೈಸೂರಿನ ಹೊರತುಪಡಿಸಿ ಮಂಡ್ಯ, ಚಾಮರಾಜನಗರ, ಕೊಡಗಿರ್ಬೋದು, ಹಾಗೆ ಹಾಸನ, ಈ ಎಲ್ಲ ಭಾಗಗಳಿಂದ ಕೂಡ ರೋಗಿಗಳು ಬರ್ತಾರೆ. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದು ಮೈಸೂರಿನ KR ಆಸ್ಪತ್ರೆಯ ದೃಶ್ಯ. ಈಗಾಗಲೇ ವೈದ್ಯರೆಲ್ಲರೂ ಕೂಡ ಡ್ಯೂಟಿಯನ್ನ ಅಂದ್ರೆ OPDಯನ್ನು ಹೊರತುಪಡಿಸಿ ತುರ್ತು ಏನು ಎಮರ್ಜೆನ್ಸಿ ಇದೆ ಅದು ಮಾತ್ರ ಈಗ ಮೈಸೂರಿನ KR ಆಸ್ಪತ್ರೆಯಲ್ಲಿ ನಡೆತಾ ಇರುವಂತದ್ದು. OPD ಸಂಪೂರ್ಣ ಬಂದಾಗಿದೆ. ಪ್ರತಿಭಟನೆಯನ್ನು ಮಾಡಲು ಕೂಡ ವೈದ್ಯರು ಈಗಾಗಲೇ ಮುಂದಾಗಿರುವಂತದ್ದು. ಸದ್ಯ ಮೈಸೂರಿನ KR ಆಸ್ಪತ್ರೆಯಲ್ಲಿ ಕೆಲ ರೋಗಿಗಳಿಗೆ ಮಾಹಿತಿ ಇದೆ ಇವತ್ತು ಮುಷ್ಕರ ಇದೆ ಅಂತ, ಇನ್ನು ಕೆಲವರಿಗೆ ಮಾಹಿತಿ ಇಲ್ಲ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಕೆಲವು ವೀಲ್ ಚೇರ್ನಲ್ಲೂ ಕೂಡ ಬಂದು ನಿಂತಿರುವಂತದ್ದು. ಅಂತಂದ್ರೆ ಯಾರು ಎಮರ್ಜೆನ್ಸಿ ಚಿಕಿತ್ಸೆಗೆ ಅರ್ಹರಿದ್ದಾರೆ ಅವರಿಗೆ ಮಾತ್ರ ಟ್ರೀಟ್ಮೆಂಟ್ ಅನ್ನು ಕೊಡುವ ಕೆಲಸಕ್ಕೆ ಮೈಸೂರಿನ KR ಆಸ್ಪತ್ರೆಯಲ್ಲಿ ಮುಂದಾಗಿರುವಂತದ್ದು. ಸದ್ಯಕ್ಕೆ ಮೈಸೂರಿನಲ್ಲಿ ಸುಮಾರು 12ಕ್ಕೂ ಹೆಚ್ಚು ಅತಿ ದೊಡ್ಡ ಖಾಸಗಿ ಆಸ್ಪತ್ರೆಗಳಿದೆ, ಅಲ್ಲೂ ಕೂಡ OPD ಬಂದಾಗಿರುವಂತದ್ದು. ಈಗ ಮೈಸೂರಿನ KR ಆಸ್ಪತ್ರೆಯಲ್ಲಿ ನೀವು ನೋಡ್ತಾ ಇದ್ದೀರಿ, ಡಾಕ್ಟರ್ಸ್ಗಳು ಕೂಡ ಭಿತ್ತಿ ಪತ್ರಗಳನ್ನ ಬರೆಯುವುದರಲ್ಲಿ ನಿರತರಾಗಿದ್ದಾರೆ. ಅಂತಂದ್ರೆ ಇವತ್ತೇನು ಮುಷ್ಕರ ಇದೆ
ಆ ಮುಷ್ಕರಕ್ಕೆ ಪೂರಕವಾದ ಭಿತ್ತಿಪತ್ರಗಳನ್ನ ರೆಡಿ ಮಾಡ್ತಾ ಇರುವಂತದ್ದು. ಅಲ್ಲದೆ ಇಂದು ಮಧ್ಯಾಹ್ನ 3 ಗಂಟೆಯಿಂದ ಏನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ಇಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ತೆರಳಿ ಮನವಿಯನ್ನು ಸಹ ಸಲ್ಲಿಸಲಿದ್ದಾರೆ. ಅಂತಂದ್ರೆ ಸದ್ಯಕ್ಕೆ ಮೈಸೂರಿನಲ್ಲಿ ಎಲ್ಲಾ OPD ಸೇವೆಗಳು ಕೂಡ ಬಂದಾಗಿದೆ. ಸದ್ಯ ನನ್ನ ಜೊತೆ ಒಬ್ರು ರೋಗಿಗೆ ಸರ್ ಯಾವ ಕಾರಣಕ್ಕಾಗಿ ಮೈಸೂರಿಗೆ ಬಂದಿದ್ದೀರಾ? ಚಿಕಿತ್ಸೆ ಸಿಗ್ತಾ ಇದೆಯಾ? ಚಿಕಿತ್ಸೆ ಇವಾಗ ಸಿಗ್ತಾ ಇಲ್ಲ ಸರ್. ಇವರೆಲ್ಲ ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರಿಗಾಗಿರೋದು ಅನ್ಯಾಯನೇ ಅಲ್ವಾ, ಅದನ್ನು ಯೋಚನೆ ಮಾಡ್ಬೇಕಲ್ವಾ ನಾವು. ಅವ್ರಿಗಾಗಿರೋದು ಅನ್ಯಾಯನೇ, ಅದಕ್ಕೋಸ್ಕರ ಅವ್ರ ನ್ಯಾಯ ಕೇಳ್ತಾ ಇದ್ದಾರೆ. ನಮ್ಮ ಸರ್ಕಾರಗಳು ಕರೆಕ್ಟಾಗಿ ನೋಡ್ಕೋಬೇಕು. ಇಂಥವ್ರಿಗೆ ಡಾಕ್ಟರ್ಗಳೇ ದೇವರು, ಅವ್ರಿಗೆ ನ್ಯಾಯ ಇಲ್ಲ ಅಂದಮೇಲೆ ನಮ್ಮಂತೆ ಸಾಮಾನ್ಯ ಜನಕ್ಕೆ ಏನ್ ನ್ಯಾಯ ಕೊಡ್ತೇವೆ ಸರ್ ಸರ್ಕಾರ? ಈಗ ನೋಡಿ, ನಮ್ಮ ಮಾವ ಅವ್ರಿಗೆ ಹುಷಾರಿಲ್ಲ, MRI ಸ್ಕ್ಯಾನ್ ಮಾಡಬೇಕು, ಡಾಕ್ಟರ್ಗಳು ಸ್ಟ್ರೈಕಲ್ಲಿದ್ದಾರೆ. ಈ ಥರ ಆದರೆ ಹೆಂಗೆ? ಇದನ್ನ ಯೋಚನೆ ಮಾಡಬೇಕು, ಸರ್ಕಾರಗಳು ಯೋಚನೆ ಮಾಡಿ ಅವ್ರಿಗೂ ನ್ಯಾಯ ಕೊಡಿಸ್ಬೇಕು. ಅವರು ವೈದ್ಯರು ಆದಷ್ಟು ಕೆಲಸ ಮಾಡಬೇಕು. ಆದ್ರೆ ಪೃಥ್ವಿ ನೋಡ್ತಾ ಇರ್ಬೋದು ನನ್ನ ಜೊತೆ ಇವ್ರಿಗೆ MRI ಸ್ಕ್ಯಾನ್ ಮಾಡಬೇಕು, ಆದ್ರೆ ವೈದ್ಯರ ಮುಷ್ಕರದಿಂದ ಇವ್ರಿಗೆ ಯಾವುದೇ ರೀತಿಯ ಸ್ಕ್ಯಾನ್ ಕೂಡ ಮಾಡಲಾಗ್ತಿಲ್ಲ. ಇವರು ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ಇಲ್ಲಿದ್ದಾರೆ. ಇಂತಹ ಪರಿಸ್ಥಿತಿ ಸದ್ಯಕ್ಕೆ ಮೈಸೂರಿನಲ್ಲಿ ನಿರ್ಮಾಣ ಆಗಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್. ಹಾಗೆ ಚಂದ್ರಕಾಂತ್ ಸುಗಂಧಿ, ಕಿಶನ್, ಹಂಸ ಮತ್ತೆ ಶರಣು ಹಂಪಿ, ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮೈನ್ ಆಗಿ ಇರುವಂತಹ ಒಂದು 6 ಜಿಲ್ಲೆಗಳ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಮುಂದಿನ ಸುದ್ದಿ ನೋಡೋಣ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನ್ಯೂಸ್ 18 ವತಿಯಿಂದ ಮೆಗಾ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ. ಗೇಟ್ ನಂಬರ್ 5 ನಲ್ಪಾಡ್ ಪೆವಿಲಿಯನ್ ನಲ್ಲಿ ನಾಳೆವರೆಗೂ ಫರ್ನಿಚರ್ ಎಕ್ಸ್ಪೋ ನಡೆಯಲಿದೆ. ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮ್ಮ ಮನೆಗೆ ಬೇಕಾದಂತ ಪೀಠೋಪಕರಣಗಳನ್ನ 70% ರಿಯಾಯಿತಿಯೊಂದಿಗೆ ಖರೀದಿ ಮಾಡಬಹುದು. ನೀವು ನಾಳೆಯೇ ಕಡೆ ದಿನ, ಮಿಸ್ ಮಾಡದೆ ಭೇಟಿಯನ್ನ ಕೊಡಿ. ಇದು ಕಳೆದ 3 ದಿನದಿಂದಲೂ ಕೂಡ ನಡೀತಾ ಇರುವಂಥದ್ದು ಫರ್ನಿಚರ್ ಎಕ್ಸ್ಪೋ ಬೆಂಗಳೂರಿನಲ್ಲಿ ನ್ಯೂಸ್ 18 ಕಡೆಯಿಂದ ನಡೀತಾ ಇದೆ. ಅದರ ಮಿನಿಮಮ್ ಅಂದ್ರೂ 70% ರಿಯಾಯಿತಿ ದರದೊಂದಿಗೆ ಅಲ್ಲಿ ಫರ್ನಿಚರ್ ಎಕ್ಸ್ಪೋನ ಮಾಡಲಾಗ್ತದೆ. ಮನೆಗೆ ಫರ್ನಿಚರ್ ಅನ್ನ ತಗೊಳ್ಬೇಕು ಅನ್ಕೊಳ್ತಿರುವಂಥವ್ರು ನ್ಯೂಸ್ 18 ಫರ್ನಿಚರ್ ಎಕ್ಸ್ಪೋಗೆ ಬಂದು ಸಖತ್ ಕಲರ್ಫುಲ್ ಆಗಿದೆ, ಹಾಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಫರ್ನಿಚರ್ಗಳು ಇರುವಂಥದ್ದು, ಅಲ್ಲಿ ಬಂದು ಖರೀದಿಯನ್ನು ಮಾಡ್ಬೋದು.